ಸುದ್ದಿ ನೋಡೋದಾದ್ರೆ, ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಕೋಟಿ ಹಣ ದುರ್ಬಳಕೆ ಪ್ರಕರಣದ ಸುದ್ದಿ. 187 ಕೋಟಿ ದುರ್ಬಳಕೆ ಪ್ರಕರಣ. ವಾಲ್ಮೀಕಿ ಹಗರಣ ಮುಚ್ಚಿ ಹಾಕೋದಕ್ಕೆ ಹಾಗಾದ್ರೆ ಸರ್ಕಾರ ಯತ್ನವನ್ನ ನಡೆಸ್ತಾ ಇದೆಯಾ? ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಸಚಿವರ ತಲೆದಂಡ ಆಗಿದೆ. ಈಗ ಬರ್ತಾ ಇರುವಂತಹ ಸುದ್ದಿ, ನಾಗೇಂದ್ರ ರಾಜೀನಾಮೆ ಹೊರತಾಗಿ ಈ ಪ್ರಕರಣದಲ್ಲಿ ಬೇರೆ ಏನು ಬೆಳವಣಿಗೆ ಆಗಿಲ್ಲ. ಸಿಐಡಿ ತನಿಖೆ ನಡೆಸ್ತಾ ಇದೆ, ಸಿಬಿಐ ಎಂಟ್ರಿ ಆಗಿದೆ, ಇಡಿ ಕೂಡ ತನ್ನದೇ ಆಯಾಮದಲ್ಲಿ ತನಿಖೆ ನಡೆಸ್ತಾ ಇದೆ. ತಿಂಗಳುಗಳೇ ಕಳೆದು ಹೋಗಿದೆ ಈ ಪ್ರಕರಣ ಬೆಳಕಿಗೆ ಬಂದು. ಆದ್ರೆ ಇಲ್ಲಿವರೆಗೆ ಏನಾಗಿದೆ ಅಂತ ನೋಡಿದ್ರೆ, ಟ್ರಾನ್ಸಾಕ್ಷನ್ ಆಗಿರುವಂತಹ ಹಣ ಏನಿದೆ ಆ ಹಣ ಇನ್ನೂ ಕೂಡ ರಿಕವರಿ ಆಗಿಲ್ಲ. ಸಿಐಡಿ ಅಧಿಕಾರಿಗಳ ನಡೆ ಬಗ್ಗೆ ಈಗ ಅನುಮಾನ ಜೋರಾಗ್ತಾ ಇದೆ. ನಾಗೇಂದ್ರ ವಿರುದ್ಧ ಇಷ್ಟು ಗಂಭೀರವಾದ ಆರೋಪ ಇದ್ರೂ ಕೂಡ ಅವರ ವಿಚಾರಣೆ ಇನ್ನೂ ನಡೆಸದೇ ಇರೋದು ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ಸರ್ಕಾರದ ಸೂಚನೆಯಂತೆ ಸಿಐಡಿ ಕೆಲಸ ಮಾಡ್ತಾ ಇದೆಯಾ? ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸತ್ಯನಾರಾಯಣ್ ವರ್ಮಾ ಅರೆಸ್ಟ್ ಆಗಿದ್ದಾರೆ, ಹೈದರಾಬಾದ್ ಮೂಲದವರು. ಇವರು ಹೇಳ್ತಾ ಇರೋದು ನನಗೆ ಜೀವ ಬೆದರಿಕೆ ಇದೆ, ತಾವು ಹೇಳದಂತೆ ಕೇಳೋದಕ್ಕೆ ಸಿಐಡಿ ಅಧಿಕಾರಿಗಳು ನನ್ನ ಮೇಲೆ ಒತ್ತಡ ಹಾಕ್ತಿದ್ದಾರೆ, ಸಹಿ ಹಾಕಿಸ್ಕೊಂಡಂತಹ ಪೇಪರ್ ಫೋಟೋ ತೆಗೆಯೋದಕ್ಕೂ ಅವಕಾಶ ಕೊಟ್ಟಿಲ್ಲ ನನಗೆ, ನನ್ನ ಮೇಲೆ ನನ್ನ ಕುಟುಂಬದವರ ಮೇಲೆ ಜೀವ ಬೆದರಿಕೆ ಇದೆ, ಖಾಲಿ ಪೇಪರ್ ಮೇಲೆ ಅಧಿಕಾರಿಗಳು ನನ್ನ ಸಹಿಯನ್ನ ಪಡೆದಿದ್ದಾರೆ, ಅರೆಸ್ಟ್ ಮಾಡಿದ 4 ದಿನಗಳ ಕಾಲ ಕುಟುಂಬಸ್ಥರಿಗೆ ಮಾಹಿತಿ ಕೂಡ ಕೊಟ್ಟಿಲ್ಲ. ಈ ಎಲ್ಲ ಆರೋಪವನ್ನ ಸತ್ಯನಾರಾಯಣ್ ವರ್ಮಾ ಮಾಡ್ತಾ ಇದ್ದಾರೆ. ನ್ಯಾಯಾಧೀಶರ ಮುಂದೆ ಹೇಳಿಕೆ ನೀಡೋದಕ್ಕೆ ಅವಕಾಶ ನೀಡಿ ಅಂತ ಹೇಳ್ತಿದ್ದಾರೆ. ಸಿಐಡಿ ಅಧಿಕಾರಿಗಳ ಅನುಪಸ್ಥಿತಿಯಲ್ಲಿ ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ವಾಲ್ಮೀಕಿ ಹಗರಣದ ತನಿಖೆಯನ್ನ ಇಡಿ ತೀವ್ರಗೊಳಿಸಿದೆ. ಈಗಾಗಲೇ ಎಸಿಐಆರ್ ದಾಖಲಿಸಿಕೊಂಡು ತನಿಖೆಯನ್ನ ಚುರುಕುಗೊಳಿಸಿದೆ. ಜೈಲಿನಲ್ಲೇ ಆರೋಪಿಗಳ ಹೇಳಿಕೆ ಪಡೆಯೋದಕ್ಕೆ ಅನುಮತಿಯನ್ನ ಪಡೆಯಲಾಗಿದೆ. ಇಡಿ ತನ್ನ ತನಿಖೆಯನ್ನ ಮುಂದುವರೆಸಿದೆ. ಸತ್ಯನಾರಾಯಣ್ ವರ್ಮಾ, ಚಂದ್ರಮೋಹನ್ ಹೇಳಿಕೆ ಪಡೆಯೋದಕ್ಕೆ ಅನುಮತಿ ಸಿಕ್ಕಿದೆ. ಗುರುವಾರ ಪದ್ಮನಾಭ್, ಪರಶುರಾಮ್ ಸೇರಿ 5 ವಿಚಾರಣೆಯನ್ನ ಇಡಿ ನಡೆಸಿತ್ತು. ಕೋರ್ಟ್ನಿಂದ ಅನುಮತಿ ಪಡೆದು ಆರೋಪಿಗಳ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇಡಿ ಎಂಟ್ರಿ ಕೊಟ್ಟು ಅಲ್ಲಿ ತನಿಖೆಯನ್ನ ನಡೆಸ್ತಾ ಇದೆ, ವಿಚಾರಣೆ ನಡೆಸ್ತಾ ಇದೆ. ಈ ಪ್ರಕರಣದ ಕುರಿತಂತೆ ಇನ್ನಾದ್ರೂ ಒಂದಷ್ಟು ತಾರ್ಕಿಕ ಅಂತ್ಯ ಸಿಗಬಹುದಾ? ಯಾಕಂದ್ರೆ ತಿಂಗಳುಗಳೇ ಕಳೆದು ಹೋಗಿದೆ. ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ, ಅವರ ಡೆತ್ ನೋಟ್ ನಲ್ಲಿ ಬಹುಕೋಟಿ ಹಗರಣದ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದು, ಒಂದಷ್ಟು ಹೆಸರುಗಳನ್ನ ಕೂಡ ನಮೂದಿಸಿದ್ದು, ಆ ನಂತರ ಸಚಿವರ ತಲೆದಂಡ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.